ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ವತಿಯಿಂದ BLA2 ಕಾರ್ಯಾಗಾರ ಸಭೆಯನ್ನು ಆಯೋಜಿಸಲಾಗಿತ್ತು. ಬಗಲ್ಗುಂಟೆ ವಾರ್ಡ್ ಹಾಗೂ ಮಂಜುನಾಥ್ ನಗರ ವಾರ್ಡ್ನ ಬೂತ್ ಮಟ್ಟದ ಸಭೆ ಇದಾಗಿದ್ದು, ಬಗಲ್ಗುಂಟೆ ವಾರ್ಡ್ನ ಜೆಡಿಎಸ್ ಅಧ್ಯಕ್ಷರಾದ ಶ್ರೀಯುತ ಭರತ್ ಗುಂಡಪ್ಪರವರು ಹಾಗೂ ಮಂಜುನಾಥ್ ನಗರ ವಾರ್ಡ್ನ ಜೆಡಿಎಸ್ ಅಧ್ಯಕ್ಷರಾದ ಎ ಆನಂದ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಜೆಡಿಎಸ್ ಮುಖಂಡರುಗಳು ಸಭೆಯಲ್ಲಿ ಪಾಲ್ಗೊಂಡು ಬೂತ್ ಮಟ್ಟದ ಮುಖಂಡರುಗಳಿಗೆ ಮಾರ್ಗದರ್ಶನವನ್ನು ನೀಡಿದರು. ಕಾರ್ಯಾಗಾರ ಸಭೆ ಇವತ್ತಿನ ಕಾರ್ಯಕ್ರಮ ಏನಿವತ್ತು BLA ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ನಾವೇನಿವತ್ತು ಮಂಜುನಾಥ್ ನಗರ ವಾರ್ಡ್ ಹಾಗೂ ಬಗಲ್ಗುಂಟೆ ವಾರ್ಡ್ ಎರಡು ಜೊತೆಗೆ ಸೇರಿ BLA ಕಾರ್ಯಾಗಾರ ಮಾಡಬೇಕು ಅಂತ ನಾವು ಒಂದು ವಾರದಿಂದ ಇದಕ್ಕೊಂದು ರೂಪುರೇಷೆ ಮಾಡಿದ್ವಿ. ಮಂಜುನಾಥ್ ನಗರ ವಾರ್ಡ್ ಅಧ್ಯಕ್ಷರಾದಂಥ ಆನಂದ್ ರವರು ಹಾಗೂ ನಮ್ಮ ಬಗಲ್ಗುಂಟೆ ವಾರ್ಡ್ ಕಾರ್ಯಾಧ್ಯಕ್ಷರಾದಂಥ ನಟರಾಜ್ ಅವರು ಅಲ್ಲಿ ನಾವು ಎಲ್ಲ ಸೇರಿ ಇವತ್ತು ಏನೊಂದು 60-70 ಬೂತ್ ಸದಸ್ಯರನ್ನ ಸೇರಿಸಿ ಒಂದು BLA ಕಾರ್ಯಾಗಾರವನ್ನು ಏನು ಉಡುಪಿ ಗಾರ್ಡನ್ ಹೋಟೆಲ್ನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇವತ್ತು ರೇವಣ್ಣ ಸಿದ್ದಯ್ಯರು ಅವರು ನೋಡಲ್ ಆಫೀಸರ್, ಬೆಂಗಳೂರು ನಾರ್ತ್ ಕಾರ್ಪೊರೇಷನ್ ನೋಡಲ್ ಆಫೀಸರ್ ಅವ್ರನ್ನ ಕರೆಸಿ ಸವಿಸ್ತಾರವಾಗಿ ಇವತ್ತು ಜನಕ್ಕೆ ನಮ್ಮ ಬೂತ್ 70 ಏನು ಬೂತ್ ಸದಸ್ಯರಿದ್ದಾರೆ BLAಗಳಿಗೆ ವಿಷಯ ಮುಟ್ಟುವಂಥ ಕೆಲಸವನ್ನು ಇವತ್ತೇನು ನಾವು ಮಾಡಿದ್ದೀವಿ. ಈ ಅವರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂಥ ಅಂದಾನಪ್ಪಣ್ಣವರು ಈ ವೇದಿಕೆಯನ್ನು ಹಂಚ್ಕೊಂಡು ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಹಾಗೂ ನಮ್ಮ ವೀರಭದ್ರಯ್ಯ ಮಾಸ್ಟ್ರು ಅವ್ರಿಗೆ ಗೊತ್ತಿರುವಂಥ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತಿಂದ ಏನು ಪ್ರಾರಂಭ ಆಗಿದೆ, ನಮ್ದೊಂದು ದಿವಸ ತಡವಾಗಿದ್ದರಿಂದ ಇವತ್ತೇ ಅರ್ಜೆಂಟನ್ನು ಮಾಡಿ ಕಾರ್ಯಾಗಾರವನ್ನು ನಮ್ಮ ಬೂತ್ ಲೆವೆಲ್ ಎಲ್ಲ ಸದಸ್ಯರಿಗೆ ತಿಳುವಳಿಕೆಯನ್ನು ಹೇಳಿದ್ವಿ. ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಮುಂದೆ ಹೇಗೆ ಹೋಗಬೇಕು ಅಂತ ಹೇಳ್ತಾ ನಾವು ಅವ್ರಿಗೆ ವಿಸ್ತಾರವಾಗಿ ಒಂದು ಕಾರ್ಯಾಗಾರವನ್ನು ಮಾಡಿ ಇವತ್ತು ಮುಗಿಸಿದ್ವಿ. ಪಕ್ಷ ಸಂಘಟನೆ ಇದೇ ರೀತಿ ಮುಂದುವರಿಸಿದೆ. ಪಕ್ಷ ಸಂಘಟನೆ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಕಾರ್ಯಾಗಾರವನ್ನು ಮಾಡಿದ್ದೀವಿ. ಮುಂದಿನ ಏನು GBA ಚುನಾವಣೆ ಇರ್ಬೋದು, ಮುಂದಿನ 28ರ ಚುನಾವಣೆ ಇರ್ಬೋದು, ಅದಕ್ಕೆಲ್ಲ ಪಕ್ಷ ಸಂಘಟನೆ ಭದ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಧ್ಯಕ್ಷರು ಭರತ್ ಗುಂಡಪ್ಪನವರ ಸಹಕಾರದಿಂದ JDS ಪಕ್ಷದ BL2 ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮಂಜುನಾಥ್ ಅನ್ನೋದು ಮತ್ತು ಬಗಲ್ಗುಂಟೆ ವಾರ್ಡ್ ಎರಡು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿ JDS ಪಕ್ಷವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸುತ್ತಾರೆ.